ನೂರಾರು ಸಾವಿರ ಜನ ಕಾರ್ಯಕರ್ತರಿಗೆ ವಿವಿಧ ನಿಗಮಗಳಲ್ಲಿ ಅವಕಾಶ ಸಿಕ್ತು. ಬಹುಶಃ ಈಶ್ವರಪ್ಪ ಮರ್ತಿರ್ಬೇಕು, ಅವರು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಏನೇನ್ ಕೆಲಸ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಾನು ಚಿಕ್ಕವನಾಗ್ತಾನೆ, ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡು ಅವೆಲ್ಲವೂ ಕೂಡ ಈಗ ಪ್ರಸ್ತುತ ಏನಲ್ಲ. ಆದ್ರೆ ಅವರು ಕೂಡ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಎಂಜಾಯ್ ಮಾಡಿದ್ರು, ಇಲ್ಲ ಅಂತೇನಿಲ್ಲ. ಅದು ಇವೆಲ್ಲವೂ ಕೂಡ ಮರ್ತೋಗಿದೆ ಅಂತ ಕಾಣ್ತದೆ. ನಾನು ನಮ್ಮ 63 ಶಾಸಕರಲ್ಲಿ ನಾನು ತಮ್ಮ ಮುಖೇನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಾಂಗ್ರೆಸ್ ಪಕ್ಷ ಏನು ಅಡ್ಡ ಮತದಾನದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ತೇಲ್ಬಿಡ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಅದರಿಂದ ನಮ್ಮ ಶಾಸಕರುಗಳು ಕೂಡ ಬೇಸರ ಆಗಿದ್ದಾರೆ. ಅಷ್ಟೇ ಅಲ್ಲ, ಶಾಸಕಗಳ ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನು ಕೂಡ ಅವಮಾನ ಮಾಡಿಬಿಡ್ತಕ್ಕಂಥ ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ನನ್ನ ಹರಿಹರದ BP ಹರೀಶ್ ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೆ. ನಮ್ಮ ಬಗ್ಗೆನೇ ನಮ್ಗೆ ಅವಮಾನ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತ್ಯ. ಯಾರು ಇವತ್ತು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ, ಖಂಡಿತ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಸತ್ಯ ಇಂದಲ್ಲ ನಾಳೆ ಹೊರಗೆ ಬರಲೇಬೇಕಾಗ್ತದೆ, ಬಂದೇ ಬರುತ್ತದೆ. ಆದರೆ ವಿಜಯದವರು ಕೂಡ ಅವ್ರ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ಮಿಲಾವಟ್ ಮಾಡಿಕೊಂಡು ಅಡ್ಡ ಮತದಾನಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆ. ಆದ್ರೆ ಈ ಶಾಸಕಗಳು ಏನು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೋ ನಾನು ಕೂಡ ಅದೇ ಮಾಡಿದಂತ ಆಗ್ತದೆ. ಅದ್ರ ಯಾವುದಕ್ಕೂ ಕೂಡ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತಿಗೆ ಈ ಚರ್ಚೆಗೆ ಇತಿಶ್ರೀ ಹಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬಲವನ್ನು ಪಡಿಸಿ, ರಾಜ್ಯದ ಮುಖ್ಯಮಂತ್ರಿ ಎಷ್ಟು ಬಲಿಷ್ಠಿದ್ರು ಪರವಾಗಿಲ್ಲ, ಅವರ ಆರ್ಭಟ ಮತ್ತೊಂದು ಏನೇ ಇದ್ರು ಕೂಡ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ. ಪ್ರಮಾಣ ವಚನ ತೆಗೆದುಕೊಳ್ಬೇಕಾದ್ರೆ ಏನ್ ಮಾಡ್ತಾರೆ, ಭಗವಂತನ ಹೆಸರಿನಲ್ಲಿ ನಾನು ಅಂತ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಆದ್ರೆ ಹಿರಿಯರು ನನಗೆ ಸಲಹೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಶಾಸಕಾಂಗ ಸಭೆ ನಡೆಸಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲಿಗೆ ಕೈ ಬಿಟ್ಟಿದ್ದೇವೆ. ಆದ್ರೆ ನನ್ನ ಮನಸ್ಸಾಕ್ಷಿ ಹೇಳ್ತದೆ, ಅದು ನಾನು ಮಾಡಿದ್ದೇನೆ. ಬಂದು ಭಗವಂತನ ದರ್ಶನ ಪಡಿಬೇಕಿತ್ತು, ಬಂದಿದ್ದೇನೆ, ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಷ್ಟೇ. ಇರ್ಲಿ ಬಿಡೋಣ, ಸಾಕು. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಮುಂದೆ ಇದ್ದಾಗ ಈ ಎಲ್ಲಾ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋರಾಟಗಳನ್ನು ನಡೆಸಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮುಖವಾಡವನ್ನ ಬಿಚ್ಚಿಡುವಂತ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಆಗ್ಬೇಕಾಗಿದೆ. ನನಗಂತೂ ವಿಶ್ವಾಸ ಇದೆ. ನಾನು ಅಹಂಕಾರದಿಂದ ಮಾತನ್ನ ಹೇಳ್ತಾ ಇಲ್ಲ. ರಾಜ್ಯದ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನನಗೆ ವಿಶ್ವಾಸ ಇದೆ. ರಾಜ್ಯದಲ್ಲಿರುವಂತಹ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಶಕ್ತಿಯ ಬಗ್ಗೆ ನನಗೆ ವಿಶ್ವಾಸ ಇದೆ. ಏನು ಇಂಥ ಒಂದು ಜನ ವಿರೋಧಿ, ಬಡವರ ವಿರೋಧಿ, ರೈತರ ವಿರೋಧಿ, ಯುವಕರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಮುಂದೆ ಬರತಕ್ಕಂತ ದಿನಗಳಲ್ಲಿ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ನಮ್ಮೆಲ್ಲರ ಕಾರ್ಯಕರ್ತರ ಶ್ರಮದಿಂದ ನಾವು ಮಾಡ್ತೇವೆ ಅನ್ನುವ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ. ಮೊನ್ನೆ ದಿನ ಸಾಕಷ್ಟು ಜನ ಶಾಸಕರು ನನಗೂ ಕೂಡ ಕರೆ ಮಾಡಿದ್ರು. ಏನು ಹಿಂದೆ 2019 ನಂತರದಲ್ಲಿ
ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾರಣಾಂತರಗಳಿಂದ 17 ಶಾಸಕರು ಕಾಂಗ್ರೆಸ್ ಪಕ್ಷವು ಸೇರಿದಂತೆ ಮಂತ್ರಿ ಇದ್ದವರು ಕೂಡ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. 17 ಜನ ಶಾಸಕರು ರಾಜೀನಾಮೆ ಕೊಟ್ಟು ಬಂದು ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ವಿಶ್ವಾಸನ ಇಟ್ಟು ಪಕ್ಷವನ್ನು ಸೇರಿಸಿಕೊಂಡ್ರು. ಉಪಚುನಾವಣೆಗಳು ಆಯಿತು. 17ರಲ್ಲಿ ಬಂದಾಗ 15 ಜನ ಮತ್ತೆ ಗೆದ್ದು ಬಂದ್ರು. ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರನೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಮೊನ್ನೆ ಹಿರಿಯರಾಗಿರುವಂತಹ KS ಈಶ್ವರಪ್ಪನವರ ಹೇಳಿಕೆ ಅನೇಕ ನಮ್ಮ ಶಾಸಕರು ಬೇಸರದಿಂದ ದೂರವಾಣಿ ಕರೆ ಮಾಡಿದ್ರು. ಬಹುಶಃ ಈಶ್ವರಪ್ಪನವ್ರು ಮರ್ತಿರ್ಬೋದು, ಏನು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5 ವರ್ಷಗಳ ಕಾಲ ಆಡಳಿತ ನಡೆಸಿತು. ರಾಜ್ಯದಲ್ಲಿ 18ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ಆಯಿತು. ನೂರಾರು ಸಾವಿರಾರು ಕಾರ್ಯಕರ್ತರ ಭಾಜಪ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನು ಹಾಕಿ ಕ್ರಿಮಿನಲ್ ಕೇಸಸ್ ಹಾಕಿ ಅವರನ್ನ ಕುಗ್ಗಿಸುವಂತ ಕೆಲಸವೂ ಕೂಡ ಷಡ್ಯಂತ್ರವೂ ಕೂಡ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದು ಆದ್ರೆ ಅಂತ ಸಂದರ್ಭದಲ್ಲಿ ಆ 17 ಜನ ಶಾಸಕರು ಇವತ್ತು ಕೆಲವರು ಕಾಂಗ್ರೆಸ್ ಇರ್ಬೋದಿಲ್ಲ ಅಂತಲ್ಲ, ಆದರೆ ಅವತ್ತು ನಮ್ಮ ಜೊತೆ ಕೈ ಜೋಡಿಸತಕ್ಕಂತ ಪರಿಣಾಮವಾಗಿ ಒಳ್ಳೆ ಆಡಳಿತನೂ ಕೂಡ ನಮ್ಮ ಭಾಜಪ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಯಿತು. ಕುಮಾರಸ್ವಾಮಿ ಅವರು ಅಲ್ಲಿಗೆ ಬರ್ತಿ ಬಿಡದಿಗೆ ಅಲ್ಲಿ ಮಾಡಿ ಡಿಸ್ಕಷನ್ ಮಾಡೋಣ, ಫಾರ್ಮರ್ಸ್ ಜೊತೆ ರೈತರ ಜೊತೆ ಮಾಡೋಣ. ಈಗ ನಿಮ್ಮ ಪಾರ್ಟಿ ನಿಲುವು ಹೇಗಿದ್ರೆ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ? ಮೊನ್ನೆ ದೆಹಲಿನಲ್ಲಿ ನಾನು ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೇವೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲಿಸುವಂತ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ನೂರಾರು ಕೋಟಿ ರೂಪಾಯಿಗಳು ಇವತ್ತು ಅವ್ಯವಹಾರ ಆಗಿರ್ತಕ್ಕಂಥದ್ದು ಮೊನ್ನೆ CAG ರಿಪೋರ್ಟ್ ನಲ್ಲಿ ಕೂಡ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾಡಿಕೊಂಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿದ್ದಾರೆ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಾಡಿಕೊಂಡಿದ್ದಾರೆ. ವಿಚಾರದಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರ ನಡುವೆ ನಮ್ಮ ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸಂಘಟನೆ ಇದನ್ನ ಯಾವ ರೀತಿ ಜವಾಬ್ದಾರಿ ವಹಿಸ್ಕೊಳ್ಬೇಕು, ಈಗೆಲ್ಲ ನಮ್ಮ ಕಾರ್ಯಕರ್ತರ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೇವೆ. ಏನು ವೋಟರ್ಸ್ ಲಿಸ್ಟ್ ಇದೆ, ಯಾರು ಇವತ್ತು ಡಬಲ್ ಎಂಟ್ರಿಗಳಿದ್ದಾವೆ, ಅಕ್ರಮವಾಗಿ ಅವರ ಹೆಸರುಗಳು ಸೇರ್ಕೊಂಡಿದ್ದಾವೆ. ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬೂತಲ್ಲೂ ಕೂಡ ಅಕ್ರಮವಾಗಿ ಹೆಸರು ವೋಟರ್ ಲಿಸ್ಟ್ ಸೇರಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಈ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ದೇವೆ, ಅದನ್ನು ಗಮನಿಸ್ತಾರೆ. ಖಂಡಿತ. ಥ್ಯಾಂಕ್ ಯು. ಅವ್ರದ್ದು ಸಾಫ್ಟ್ ಹಿಂದುತ್ವ ಇದೆ, ಬಿಜೆಪಿಯ ಏನು ಪ್ರಬಲ ಹಿಂದುತ್ವ ಇಲ್ಲಿ ಬಿಜೆಪಿಗೆ ಇನ್ನು ಮುಂದಕ್ಕೆ ಕಷ್ಟ ಇದೆ ಅಂತೇಳಿ ಕಾಂಗ್ರೆಸ್ನವರೇ ಆರೋಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲವೂ ಕೂಡ ಕಾಲುವೆ ನಿರ್ಧಾರ ಮಾಡುತ್ತದೆ. DK ಶಿವಕುಮಾರ್ ಅವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜೇಶ್ ನಾಯಕರ ಹತ್ರ ಬಂದು ಅವ್ರ ಮನೆಗೆ ಬಂದ್ರೆ DK ಶಿವಕುಮಾರ್ ನಮ್ಮವ್ರೆ ಅಂತೇಳಿ ರಾಜೇಶ್ ನಾಯಕರಿಗೂ ಅನಿಸ್ತದೆ. ಬ್ರಿಜೇಶ್ ಚೌಟ್ರ ಮನೆಗೆ ಬಂದ್ರೆ ನಮ್ಮವ್ರೆ ಅಂತೇಳಿ ಅವ್ರಿಗೂ ಅನಿಸ್ತದೆ. ಅಂತ ಒಂದು ಬಹುಮುಖ ಪ್ರತಿಭೆಗಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಸಮಯ ಬಂದಾಗ ರಾಜ್ಯದ ಜನ ಉತ್ತರವನ್ನು ಕೊಡ್ತಾರೆ. ಈ ಆರೋಪಗಳು ಬರ್ತಾ ಇರೋದ್ರಿಂದ ಸುಮಾರು ವರ್ಷದಿಂದ ನಿಮ್ಮಿಬ್ಬರ ಮಧ್ಯೆ ವ್ಯಾವಹಾರಿಕ ಸಂಬಂಧ ಪ್ರಶ್ನೆ ಇಲ್ಲ ರೀ. ನಾನು ಎಲ್ಲವನ್ನು ಕೂಡ ಈ ಪವಿತ್ರ ಕ್ಷೇತ್ರದಲ್ಲಿ, ಶ್ರೀ ಕ್ಷೇತ್ರದಲ್ಲಿ ತಮ್ಮ ಮುಂದೆ ನಮ್ಮ ಕಾರ್ಯಕರ್ತರಿಗೆ ಸತ್ಯವನ್ನು ಬಿಚ್ಚಿಡುವಂತ ಕೆಲಸ ನಾನು ಮಾಡಿದ್ದೇನೆ.
ನಾನು ಹೇಳಿದ್ನಲ್ಲ, ಇವತ್ತು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರು ಎಷ್ಟು ಅಪರಾಧ ಮಾಡಿದ್ರೆ ನಾನು ಆ ರೀತಿ ಏನಾದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ನಂದು ಅಷ್ಟೇ ಅಪರಾಧ ಆಗ್ತದೆ. ಅದಕ್ಕೆ ಅವಕಾಶ ಕೊಡುವಂಥ ಪ್ರಶ್ನೆನೇ ಇಲ್ಲ. ನನ್ನ ಬಗ್ಗೆ ನನಗೆ ಸ್ಪಷ್ಟತೆ ಇದೆ, ನನ್ನ ಸಂಘಟನೆ ಬಗ್ಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇದೆ. ಮುಂದೆಲ್ಲವೂ ಕೂಡ ಒಳ್ಳೇದಾಗ್ತದೆ. ಸರ್ಕಾರದ ಸಂಬಳವೂ ಕೂಡ ಹೋಗ್ತಾ ಇದೆ, ವ್ಯವಸ್ಥೆಗಳು ಕೊಟ್ಟಿದ್ದಾರೆ. ಇದರ ನಡುವೆನೂ ಕೂಡ CAG ರಿಪೋರ್ಟ್ ಅಲ್ಲಿ ಈ ರೀತಿ ಒಂದು ವರದಿ ಬಂದಿದೆ ಅಂತ ಹೇಳಿದ್ರೆ, ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ, ಫಸ್ಟ್ ನಿಮ್ಮ ಗ್ಯಾರಂಟಿ ಅಧ್ಯಕ್ಷಗಳನ್ನ ಬರ್ಖಾಸ್ತು ಮಾಡಿ. ಸರ್ಕಾರಿ ಇವತ್ತು ಅಧಿಕಾರಿ ಒಬ್ರು ಮುಖ್ಯಮಂತ್ರಿಗಳಾಗಿ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ, ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲವಾದ್ರೆ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಇವತ್ತು ಗ್ಯಾರಂಟಿ ಸಮಿತಿ ಅನುಷ್ಠಾನದ ಅಧ್ಯಕ್ಷರನ್ನ ಮಾಡಿ ಇವತ್ತು 100 ಕೋಟಿ ಹೊಡ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಪಕ್ಷವೇ ಕಾರಣ ಇದಕ್ಕೆ. ಹಾಗಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನ ಮನೆಗೆ ಕಳಿಸಿ, ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳ ಮುಖೇನ ಅನುಷ್ಠಾನ ಮಾಡುವಂತ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ.